ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಬಂಧ 1891ರಿಂದ 1956 ಅವರ ಜೀವಿತ ಅವಧಿ ಅಂತ ಹೇಳ್ಬೋದು ನಾವು. ಅವರು 67 ವರ್ಷ ಬದುಕಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಪೀಠಿಕೆ: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು. ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಹಾಗೂ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು. ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಹಾಗೂ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಅವರ ಜನನ: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೋಹನೋ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ರಾಮ್ಜಿ ಸಕ್ಪಾಲ್ ಅವರ ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಆಗಿ ಸೇವೆ ಸಲ್ಲಿಸಿದರು. ಅವರ ಊರು ಮಧ್ಯಪ್ರದೇಶದ ಮೋಹನೋ ಅಂತ ಎಂಬ ಒಂದು ಗ್ರಾಮದಲ್ಲಿ. ಇದು ಕರೆಕ್ಟಾಗಿ ಹಳ್ಳಿ ಹೆಸರು ಕರೆಕ್ಟಾಗಿ ಮೆನ್ಷನ್ ಆಗಿಲ್ಲ. ನೀವು ಯಾವ್ದು ಕರೆಕ್ಟ್ ಇದೆ ಅದನ್ನೇ ಬರ್ಕೋರು, ಮೇಹೋ ಅಥವಾ ಮೋನೋ. ಇನ್ನು ತಾಯಿ ಭೀಮಾಬಾಯಿ ಸಕ್ಪಾಲ್, ಅಂಬೇಡ್ಕರ್ ಅವರ ಪತ್ನಿ. ತಾಯಿ ಹೆಸರು: ಅಂಬೇಡ್ಕರ್ ಅವರ ತಾಯಿ ಹೆಸರು ಭೀಮಾಬಾಯಿ ಸಕ್ಪಾಲ್ ಹಾಗೂ ಅಂಬೇಡ್ಕರ್ ಅವರ ಪತ್ನಿ ಹೆಸರು ರಮಾಬಾಯಿ. ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಇನ್ನು ಅವರ ಶಿಕ್ಷಣ: ಕೊಲಂಬಿಯಾ ವಿಶ್ವವಿದ್ಯಾಲಯದ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಸ್ನಾತಕೋತ್ತರ ಪದವಿ ಪೂರೈಸಿದರು. ಸಂಸ್ಕೃತ ಕಲಿತು ತಾವೇ ಕೃತಿಗಳನ್ನು ರಚಿಸಿದ ಆಧುನಿಕ ಮನು ಎಂದು ಕರೆಯುತ್ತಾರೆ. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಮುಗಿಸಿದರು. 1922ರಲ್ಲಿ ಬ್ಯಾರಿಸ್ಟರ್ ಎಂಬ ಪದವಿಯನ್ನು ಪಡೆದರು. ಇನ್ನು ಅವರ ಪ್ರಶಸ್ತಿಗಳು: ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ. ಇನ್ನು ಪ್ರಮುಖ ಪುಸ್ತಕಗಳು: ಜಾತಿ ವಿನಾಶ, ಶೂದ್ರರು, ಬುದ್ಧ ಮತ್ತು ಅವನ ಧಮ್ಮ ಹಾಗೂ ಅವರು ಅರ್ಥಶಾಸ್ತ್ರದ ಮೇಲೆ 3 ಪುಸ್ತಕಗಳನ್ನು ಬರೆದರು. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು, ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ವಿಕಸನೆ, ಇನ್ನು ರೂಪಾಯಿ ಸಮಸ್ಯೆ. ಇವು ಪ್ರಮುಖ ಪುಸ್ತಕಗಳು. ಇನ್ನು ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಲು ಸಂವಿಧಾನಾತ್ಮಕ ಮಾರ್ಗವೊಂದೇ ಸಾಧನವೆಂದು ನಂಬಿದರು. ದಲಿತರು ಮತ್ತು ಶೋಷಿತರು ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದಾಗ ಮಾತ್ರ ಅವರು ವಿಮೋಚನೆ ಸಾಧ್ಯ ಎಂಬುದು ಅವರ ನಿಲುವಾಗಿತ್ತು. ಅದಕ್ಕಾಗಿ ಅಸ್ಪೃಶ್ಯತೆಯ ವಿರುದ್ಧ ಹಲವು ಹೋರಾಟಗಳನ್ನು ರೂಪಿಸಿದರು. ಅವುಗಳಲ್ಲಿ ಮಹಡ್ ಸತ್ಯಾಗ್ರಹ, ನಾಸಿಕನ ಕಲಾರಾಮ ದೇವಾಲಯ ಪ್ರವೇಶದಂತಹ ಯಶಸ್ವಿ ಹೋರಾಟಗಳನ್ನು ಹಮ್ಮಿಕೊಂಡರು. ಇನ್ನು ಕೊನೆಯದಾಗಿ ಒಂದು ಉಪಸಂಹಾರದ ಮೂಲಕ ಅವರ ಬಗ್ಗೆ ಒಂದು ಪ್ರಬಂಧ ಮುಗಿಸುತ್ತೇನೆ. ಭಾರತೀಯ ಸಂವಿಧಾನದ ನಿರ್ಮಾಪಕ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ನಿಧನರಾದರು. ಅವರು ನಿಧನರಾಗಿ 67 ವರ್ಷಗಳಾದರೂ ಅವರ ಪ್ರಭಾವ ಮತ್ತು ಪ್ರಯತ್ನ ಇನ್ನೂ ಫಲ ನೀಡುತ್ತಿದೆ. ಭಾರತೀಯ ಸಂವಿಧಾನದ ನಿರ್ಮಾಪಕ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ನಿಧನರಾದರು. ಅವರು ನಿಧನರಾಗಿ 67 ವರ್ಷಗಳಾದರೂ ಅವರ ಪ್ರಭಾವ ಮತ್ತು ಪ್ರಯತ್ನ ಇನ್ನೂ ಫಲ ನೀಡುತ್ತಿದೆ. ಅಂಬೇಡ್ಕರ್ ಅವರು ಜಾತಿ ಆಧಾರಿತ ಅಸಮಾನತೆ ಮತ್ತು ಪೂರ್ವಾಗ್ರಹದ ವಿರುದ್ಧ ವೀರಾವೇಶದ ಹೋರಾಟ ನಡೆಸಿದ ಹಾಗೂ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ರತ್ನ ಅಂಬೇಡ್ಕರ್ ಅವರು ಜಾತಿ ಆಧಾರಿತ ಅಸಮಾನತೆ ಮತ್ತು ಪೂರ್ವಾಗ್ರಹದ ವಿರುದ್ಧ ವೀರಾವೇಶದ ಹೋರಾಟ ನಡೆಸಿದ ಹಾಗೂ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ರತ್ನ ಅಂಬೇಡ್ಕರ್ ಅವರು. ನಿಮಗೂ ಕೂಡ ಅಂಬೇಡ್ಕರ್ ಅವರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.